ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್, ಅದರಲ್ಲೂ ಟೈಲರ್ಗಳಿಗಂತೂ ತುಂಬ ಇಷ್ಟ ಆಗುವಂಥ ವಿಡಿಯೋ. ಏನಂತ ಅಂದರೆ ಇದು ನಾನು ತುಂಬ ಜನ ಟೈಲರಿಂಗ್ ಮಾಡೋವಂಥ ಹೆಣ್ಮಕ್ಳಲ್ಲಿ ನೋಡಿದ್ದೀನಿ. ನನಗೂ ಅದು ಆಗ್ತಾ ಇದೆ, ಆಗಿದೆ. ಆದರೆ ನಾನು ಫೈನಲಿ ಏನು ಡಿಸಿಷನ್ ತಗೊಂಡಿದ್ದೀನಿ ಈ ವಿಷಯದ ಬಗ್ಗೆ, ಟೈಲರಿಂಗಲ್ಲಿ ಬಂದಿರೋವಂಥ ಒಂದು ಕನ್ಫ್ಯೂಷನ್ ಅಂತಲೇ ಹೇಳ್ಬೋದು. ಏನಂತಂದರೆ, ನಾನು ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ? 23 ವರ್ಷದಿಂದನೂ ನನ್ನ ತಲೆಯಲ್ಲಿರೋದು ಒಂದೇ, ನಾನು ಶಾಪ್ ಮಾಡಲಾ ಮನೇಲಿ ಬಟ್ಟೆ ಹೊಲಿಲ್ಲ, ಶಾಪ್ ಮಾಡಲಾ ಮನೇಲಿ ಬಟ್ಟೆ ಹೊಲಿಲ್ಲ ಅಂತ ಎರಡನ್ನೂ ಕಂಪೇರ್ ಮಾಡ್ತಾನೆ ಇರ್ತೀನಿ. ಅವಾಗವಾಗ ಶಾಪಲ್ಲಿ ಹೊಲಿತಾ ಇರೋದು ಹೇಗೆ, ನಾನು ಮನೇಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನಂದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಕಂಪೇರ್ ಮಾಡಿಕೊಂಡು ನೋಡ್ತಾ ಇರ್ತೀನಿ. ಹೇಗಂದರೆ ಫ್ರೆಂಡ್ಸ್, ನಾನು ಟೈಲರಿಂಗ್ ಕಲಿತಾಗ ಶಾಪ್ ಮಾಡಿದರೆ ಈಗೊಂದು ಹಂತದಲ್ಲಿ ಇರ್ತಿದ್ನೇನೋ ಹೇಳಕ್ಕೆ ಬರೋಲ್ಲ. ನಮ್ಮ ಒಂದು ಲಕ್ ಯಾವ್ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಫ್ರೆಂಡ್ಸ್, ನನಗೇನೋ ಅನಿವಾರ್ಯ ಕಾರಣಗಳಿಂದ ಏನೋ ಗೊತ್ತಿಲ್ಲ ನಂಗೆ ಶಾಪ್ ಮಾಡೋದಕ್ಕಾಗಲೇ ಇಲ್ಲ. ನನಗೆ ಈಗಿರೋ ಆಸೆನೂ ಅಷ್ಟೇ, ನಾವು ಏನಾದರೂ ಮನೆ ಕಟ್ಟಿದ್ರೆ ಪಕ್ಕಕ್ಕೆ, ಅಂದರೆ ಟೈಲರಿಂಗಿಗಂತಲೇ ಎಕ್ಸ್ಟ್ರಾ ಒಂದು ರೂಮ್ ಮಾಡ್ಕೊಬೇಕು ಅನ್ನೋ ತುಂಬಾ ಆಸೆ ಇದೆ. ಆದರೆ ಇವತ್ತಿನ ವಿಡಿಯೋ ಬಂದು ನಿಮಗೆ ಮನೇಲಿ ಟೈಲರಿಂಗ್ ಮಾಡೋದು ಬೆಸ್ಟಾ ಅಥವಾ ಶಾಪಲ್ಲಿ ಮಾಡೋದು ಬೆಸ್ಟಾ ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಮಾತುಗಳು ಹೇಳ್ತೀನಿ. ಅದು ನಿಮ್ಗೆ ಇಷ್ಟ ಆಗುತ್ತೆ, ಯಾರಿಗೆ ಟೈಲರ್ಸ್ಗಳಿಗೆ ತುಂಬಾ ಇಷ್ಟ ಆಗುವಂಥ ಮಾತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋದ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಕೊಟ್ಟು ಹೋಗಿ ಅಂತ ಹೇಳ್ತೀನಿ. ಹಾಗೆಯೇ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸು, ನನಗೆ ತುಂಬ ಜನ ಕೇಳೋದು, ಅಕ್ಕ ನಾವು ಶಾಪ್ ಮಾಡಬೇಕಾ ಅಥವಾ ಮನೇಲಿ ಬಟ್ಟೆ ಹೊಲಿಬೇಕಾ ಅಂತ ಹೇಳ್ಬಿಟ್ಟು. ನಾನಿವತ್ತು ನೀವು ಶಾಪ್ ಮಾಡಿ ಅಥವಾ ಮನೇಲಿ ಬಟ್ಟೆ ಹೊಲಿರಿ ಅನ್ನೋದ್ರ ಬಗ್ಗೆ ನಿಖರವಾಗಿ ಹೇಳ್ತೀನಿ. ಹೇಗಂದರೆ, ಶಾಪ್ ಮಾಡೋದ್ರಿಂದ ಏನು ಲಾಭ, ಮನೇಲಿ ಹೊಲಿಯೋದ್ರಿಂದ ಏನು ಲಾಭ ಅಂತ ಹೇಳಿದಾಗ, ಆದರೆ ಏನು ನಮಗೆ ಅದರಲ್ಲಿ ಏನು ಪ್ರಾಫಿಟ್ ಇರುತ್ತೆ ಅಂತ ಗೊತ್ತಾದಾಗ ನಿಮಗೆ ಶಾಪ್ ಮಾಡಬೇಕಾ ಅಥವಾ ಮನೇಲಿ ಹೊಲಿಬೇಕಾ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಸಿಗತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಮೊದಲನೇದಾಗಿ ಮನೇಲಿ ಹೊಲಿಯೋದ್ರಿಂದ ಏನೆಲ್ಲ ನಮಗೆ ಅನುಕೂಲಗಳು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಟೈಲರಿಂಗ್ ಮನೇಲಿ ಮಾಡ್ತಾ ಇದ್ದೀರಾ ಅಂತಂದರೆ, ಇವಾಗೆಲ್ಲ ಕೊಡ್ತಾರಲ್ಲ ಮನೇಲೇ ಕೂತು ಅಷ್ಟು ಗಳಿಸಿ ಇಷ್ಟು ಗಳಿಸಿ ಎಷ್ಟು ದುಡ್ಡು ಮಾಡಿ ಅಂತೇಳಿ. ನಾವೊಂದು ಸ್ಕಿಲ್ ಅಂತೇಳಿ ಕಲ್ತಿರ್ತೀವಿ. ಈಗ ಟೈಲರಿಂಗಲ್ಲಿ ನಾವು ಬಟ್ಟೆ ಹೊಲಿಯೋದು ಕಲ್ತಿದ್ವಿ ಅಂತಂದರೆ ನಾವು ಯಾರ ಹಂಗಲ್ಲೂ ಇರೋದು ಬೇಡ, ನಮ್ಮ ಒಂದು ಧೈರ್ಯದಿಂದ ನಾವು ಕೆಲವೊಂದು ಕಮಿಟ್ಮೆಂಟ್ಗಳನ್ನು ಮಾಡಿಕೊಂಡು ದುಡಿಬೋದು. ಹೇಗಂದರೆ, ನಾವೀಗ ಟೈಲರಿಂಗ್ ಕಲ್ತಿರ್ತೀವಿ, ಮನೇಲಿ ಇರ್ತೀವಿ. ನನಗೆ ಆಗೋದು ಹೇಳ್ತೀನಿ, ಮನೇಲಿ ಟೈಲರಿಂಗ್ ಮಾಡೋರು ಫಸ್ಟು ಹೇಳ್ತೀನಿ. ಈಗ ನಾನು ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಕಸ್ಟಮರ್ ಎಲ್ಲೂ ಹೋಗೋದಿಲ್ಲ. ಅಂದರೆ ನಮ್ಮ ಕಸ್ಟಮರ್ ಬೇರೆ ಕಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಸ್ಟಮರ್ ನಮ್ಮ ಹತ್ರನೇ ಉಳಿತಾರೆ ಎಷ್ಟೋ ವರ್ಷಗಳ. ಬೇಕಾದರೆ ನೀವು ಮನೇಲಿ ಟೈಲರಿಂಗ್ ಮಾಡೋರು ಕೇಳಿ, ಇವ್ರು ನಮ್ಗೆ 10 ವರ್ಷದ ಕಸ್ಟಮರ್, 20 ವರ್ಷದ ಕಸ್ಟಮರ್ ಹತ್ರ, ಒಂದೇ ಊರಲ್ಲಿ ಅಷ್ಟು ವರ್ಷದಿಂದ ಇದ್ದವರಿಗೆ. ನಾನು ಇದೇ ಊರಲ್ಲಿ 23 ವರ್ಷದಿಂದ ಬಟ್ಟೆ ಹೊಲಿತಾ ಇರೋದ್ರಿಂದ ನನಗೆ 20 ವರ್ಷದ ಹಿಂದಿನ ಕಸ್ಟಮರ್ ಇದ್ದಾರೆ ಫ್ರೆಂಡ್ಸ್. ನಾನು ಟೈಲರಿಂಗ್ ಕಲ್ತಾಗಿಂದನೂ ನನ್ನ ಹತ್ರ ಸ್ಟಿಚಿಂಗ್ ಹಾಕ್ಸ್ತಾ ಇರೋರು ಈಗಲೂ ಸಹ ಇದ್ದಾರೆ. ಅಂದರೆ ಶಾಪ್ ಮಾಡಿದ್ರೆ ಕಸ್ಟಮರ್ಗಳು ಹೋಗ್ಬೋದು, ಹೇಳೋಕ್ಕಾಗಲ್ಲ. ಮನೇಲಿ ಬಟ್ಟೆ ಹೊಲಿಯೋರಿಗಂತೂ ಕಸ್ಟಮರ್ ತುಂಬ ಹಳೆಯ ಕಸ್ಟಮರ್ಗಳು ಇರ್ತಾರೆ, ಆಯಿತಾ. ಮತ್ತೊಂದೇನು ಅಂತಂದರೆ, ಮನೇಲಿ ಬಟ್ಟೆ ಹೊಲಿಯೋರಿಗೆ ಹೇಗಂತಂದರೆ ತುಂಬಾ ಲಾಭ ಇರುತ್ತೆ. ಅಂದರೆ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಬಟ್ಟೆ ಹೊಲಿಯೋದಕ್ಕೆ ಅನುಕೂಲ ಜಾಗ ಇದೆ ಅಂತಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನೇಲಿ ಒಂದು ಹೇಗಂದರೆ ಲಾಭನೇ. ಆದರೆ ನಾವು ಹೇಗಂದರೆ ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಬೇಕು, ಕರೆಕ್ಟಾಗಿ ಬಟ್ಟೆ ಹೊಲಿಯೋಕೆ ಕೂರಬೇಕು, ಕರೆಕ್ಟಾಗಿ ಇಷ್ಟಿಷ್ಟೇ ಹೊಲಿತೀನಿ ಅಂತ. ಇಲ್ಲಾಂದರೆ ಮನೇಲಿ ಹೊಲಿಯೋರ್ದು ಸಹಿತ ಫೇಲ್ಯೂರ್ ಆಗುತ್ತೆ. ಶಾಪಲ್ಲೂ ಸಹಿತ ಎಷ್ಟೋ ಜನ ಫೇಲ್ಯೂರ್ ಆಗಿ ಮನೇಲೇ ಮತ್ತೆ ತಂದು ಹೊಲಿತಾ ಇರೋರು ಎಷ್ಟೋ ಇದ್ದಾರೆ. ನಾನು ಅದಕ್ಕೆ ಉದಾಹರಣೆ ಕೊಡ್ತೀನಿ. ಈಗ ಫಸ್ಟ್ನೇದಾಗಿ ನೀವು ಮನೇಲಿ ಟೈಲರಿಂಗ್ ಮಾಡ್ತಾ ಇರೋರು ಏನೆಲ್ಲ ತಪ್ಪುಗಳನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಫಸ್ಟ್ನೇದಾಗಿ ನೀವೇನು ಮಾಡಿ ಅಂದರೆ, ನೀವು ಬಟ್ಟೆ ಹೊಲಿಯೋ ಮಿಷನ್ನು, ನೀವು ಬಟ್ಟೆ ಹೊಲಿಯೋ ಜಾಗ ಅದನ್ನು ಕರೆಕ್ಟಾಗಿ ಒಂದು ಎಕ್ಸ್ಟ್ರಾ ಅಂತ ಇಟ್ಕೊಳ್ಳಿ. ಅಂದರೆ ನೀವು ನನಗೆ ಫೋನ್ ಮಾಡಿದ್ರು ತುಂಬ ಜನ. ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಬೆಡ್ರೂಮಲ್ಲಿ ಮಿಷನ್ ಇಡಬಾರ್ದು, ಹಿಂದ್ಗಡೆ ಮಿಷನ್ ಇಡಬಾರ್ದು, ಮಧ್ಯ ಒಳಗೆ ಇಡಬಾರ್ದು ಅಂತೇಳಿ. ಅದಕ್ಕೆ ನನಗೆ ಕಾಲ್ ಮಾಡಿ ಕೇಳಿದರು, ಫ್ರೆಂಡ್ಸ್ ನಾನು ಯಾಕೆ ನಿಮಗೆ ಬೆಡ್ರೂಮಲ್ಲಿ ಇಡಬೇಡಿ ಅಥವಾ ಹಿಂದ್ಗಡೆ ರೂಮಲ್ಲಿ ಇಡಬೇಡಿ ಅಥವಾ ಮನೆಯಿಂದ ಮಧ್ಯದಲ್ಲಿ ಇಡಬೇಡಿ ಅಂತ ಹೇಳ್ತೀನಿ ಅಂದರೆ, ಎಲ್ಲರ ಮನೆಗೂ ಎಲ್ಲ ಮೆಂಬರ್ಸು ಒಳಗಡೆ ಬರೋದ್ರಿಂದ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಅದೇ ನಾವು ಎದುರುಗಡೆ ಹಾಲಲ್ಲಿ, ಎದುರುಗಡೆ ಒಂದು ರೂಮು ಹಾಲ್ ಅಥವಾ ಬಂದಂಥ ಕಸ್ಟಮರ್ ತುಂಬ ಲಾಂಗ್ ಒಳಗೆ ಹೋಗೋದಕ್ಕಿಂತನೂ ಅಲ್ಲೇ ಕೊಟ್ಟು ಹೋಗೋದ್ರೆ, ಎಂಟ್ರೆನ್ಸ್ ಆಗ್ತಿದ್ದಂಗೆ ಕೊಟ್ಟು ಹೋಗೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂತಂದರೆ ಕೆಲವು ನೆಗೆಟಿವ್ ಎನರ್ಜಿ ಬರೋದ್ರಿಂದನೂ ನಿಮ್ಮ ಕೆಲಸಕ್ಕೂ ತೊಂದರೆ ಆಗ್ಬೋದು, ನಿಮ್ಮ ಆರೋಗ್ಯಕ್ಕೂ ತೊಂದರೆ ಆಗ್ಬೋದು, ಮನೆ ಪರಿಸ್ಥಿತಿ ವಾತಾವರಣಕ್ಕೂ ತೊಂದರೆ ಆಗ್ಬೋದು. ಯಾಕಂದರೆ ಅದನ್ನು ನಾನು ಫೇಸ್ ಮಾಡಿದ್ದೀನಿ. ನನಗೆ ಕೇಳಿದ್ರು, ನಾನು ಅದಕ್ಕೆ ಅವರಿಗೆ
ಹೇಳಿದ್ದೀನಿ ಫೋನ್ ಮಾಡಿ ಕೇಳಿದವರಿಗೆ. ಹಾಗೆಯೇ ಫ್ರೆಂಡ್ಸು ಮತ್ತೊಂದೇನು ಅಂತಂದರೆ, ನಾವು ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಕಸ್ಟಮರು ಹೇಗಂದರೆ ಮನೆ ಅಲ್ವಾ, ಅವ್ರು ಪಟ್ಟ ಬಂದು ಬೇಗ ಕೊಟ್ಬಿಟ್ಟು ಹೋಗೋದಿಲ್ಲ, ಕತೆ ಪುರಾಣ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಸ್ಟ್ರಿಕ್ಟಾಗಿ ನಮ್ಮ ತಲೆಯಲ್ಲಿ ಏನಿರಬೇಕು, ನಾವು ಶಾಪಿಗೆ ಹೋಗ್ತಾ ಇದ್ದೀವಿ ಕೆಲಸ ಮಾಡೋ ಥರ ಅಂತೇಳಿ ಅಂದ್ಕೊಂಡು ನೀವು ಮಾಡಬೇಕು. ಜಾಯಿಂಟ್ ಫ್ಯಾಮಿಲಿಯಲ್ಲಾದ್ರೂ ಇರಿ ಅಥವಾ ಸಿಂಗಲ್ ಅಂದರೆ ನೀವು ಎಕ್ಸ್ಟ್ರಾ ಫ್ಯಾಮಿಲಿಯಲ್ಲಾದರೂ ಇರಿ, ನಿಮ್ಗೊಂದು ಶಿಸ್ತಿರಬೇಕು. ಶಿಸ್ತಿಲ್ಲ ಅಂದರೆ ನಿಜವಾಗ್ಲೂ ಅಷ್ಟೇ, ನೀವು ಟೈಲರಿಂಗ್ ಕೆಲಸ ಅಲ್ಲ. ಈಗ ಒಬ್ಬೊಬ್ರು ಹೇಗಂದರೆ ಮನೇಲಿ ಟೈಲರಿಂಗ್ ಮಾಡ್ತಾರೆ, ಅದು ಆಗಿಲ್ಲ ಅಂತ ಶಾಪಲ್ಲಿ ಮಾಡ್ತಾರೆ, ಅದನ್ನೂ ಬಿಟ್ಬಿಟ್ಟು ಮತ್ತೇನೋ ಮಾಡ್ತಾರೆ. ಅವರು ಜೀವನ ಅವ್ರದ್ದು ಎಷ್ಟು ವರ್ಷದ ಜೀವನ ಎಷ್ಟರಲ್ಲೂ ಬರೀ ಈ ಥರ ಕೆಲಸ ಹುಡ್ಕೋದ್ರಲ್ಲಿ ಯಾವುದ್ರಲ್ಲೂ ಲಾಭ ಯಶಸ್ಸು ಅನ್ನೋದು ಕಾಣಲ್ಲ. ನಾವು ಒಂದು ಕರೆಕ್ಟಾಗಿ ಒಂದು ನಿಲ್ಲಬೇಕು, ಒಂದು ನಮ್ಮ ಹೆಸರನ್ನು ಗುರ್ತಿಸ್ಕೋಬೇಕು. ಈಗ ಏನಂದರೆ ನಾನು ಟೈಲರ್ ಅಂತ ಗುರ್ತಿಸ್ಕೊಂಡೆ, ಟೈಲರ್ ರೇವತಿನ, ಅಥವಾ ಯೂಟ್ಯೂಬ್ RG ಟೈಲರ್ ರೇವತಿ ಅಕ್ಕನ, ಈ ಥರ ಹೇಳ್ತಾರೆ. ಆ ಥರ ನಾವು ಗುರ್ತಿಸ್ಕೋಬೇಕು ಅಂದರೆ ಒಂದು ಕೆಲಸದಲ್ಲಿ ನಾವು ಸ್ಟ್ರಗಲ್ ಮಾಡಬೇಕು, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಇದನ್ನು 1 ವರ್ಷ ಮಾಡಿದೆ, ಇನ್ನೊಂದನ್ನು 1 ವರ್ಷ ಮಾಡಿದೆ, ನಮ್ಮನ್ನು ಟೈಲರು ಅಂತಾರೋ, ಲಾಯರು ಅಂತಾರೋ, ಮೆಕ್ಯಾನಿಕ್ ಏನು ಅನ್ನೋಕ್ಕೆ ಸಾಧ್ಯ ಜನ. ಒಂದು ಹೆಸರಲ್ಲಿ ಗುರ್ತಿಸ್ಕೊಂಡು ನಾವು ಶ್ರಮ ಪಟ್ಟರೆ ಹಗಲು ರಾತ್ರಿ ನಾವು ಅದರಲ್ಲಿ ಬೆಳಿತೀವಿ. ಈಗ ಫ್ರೆಂಡ್ಸ್, ನಾ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಬಂದಂಥ ಕಸ್ಟಮರ್ ಎಷ್ಟೊತ್ತಿಗೆ ಬರಲಿ, ನಾನು ಅವರು ಬಟ್ಟೆಗಳನ್ನು ಬಿಡೋದಕ್ಕೆ ಹೋಗಲ್ಲ, ತೊಗೊಳ್ತೀನಿ, ಸ್ಟಿಚ್ ಮಾಡ್ತೀನಿ, ಕೊಡ್ತೀನಿ. ಕಸ್ಟಮರ್ ಬೇರೆ ಕಡೆ ಹೋಗಲ್ಲ. ಅಕಸ್ಮಾತ್ ನಮ್ಮ ಮನೆಗೆ ಬಂದ್ರೂ ಅಕ್ಕಪಕ್ಕದ ಮನೇಲಿ ಕೊಟ್ಟೋಗ್ತಾರೆ. ಅದೇ ನಾವು ಶಾಪಲ್ಲಿ ಕೆಲಸ ಮಾಡ್ತಿರ್ತೀವಿ ಅಂದರೆ ಅಂಗಡಿಗಳಲ್ಲಿ ಪಕ್ಕ ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ದೆ. ಅಂದರೆ ಒಂದು 2-3 ದಿನ ಫಂಕ್ಷನ್ ಇತ್ತು. ನಾನು ಏನೋ 1 ಗಂಟೆ ಬಿಡುವಾಯಿತು, 1-1.5 ಗಂಟೆ. ನಾನು ಮನೆಗೆ ಬಂದ ತಕ್ಷಣ ನನಗೆ ಸ್ಟಿಚಿಂಗ್ ಅಂದರೆ ಫಿಟ್ಟಿಂಗು ಅದೆಲ್ಲ ಬಂತು. ಅದೆಲ್ಲ ಫಿಟ್ಟಿಂಗ್ ಮಾಡಿ 1-1.5 ಗಂಟೆ ಫಿಟ್ಟಿಂಗ್ ಮಾಡಿ ಕೊಟ್ಟಂಥ ಟೈಮಲ್ಲಿ ನನಗೂ 200-250 ರೂಪಾಯಿ ನನಗೆ ದುಡ್ಡು ಬಂತು. ಅವತ್ತಿನ ಕೆಲಸ ವೇಸ್ಟ್ ಆಗಿಲ್ಲ. ಅದೇ ನಾವು ಶಾಪಲ್ಲಿ ಆಗಿದ್ದರೆ, ನಾವು ಬೆಳಗ್ಗೆ ಹೋಗಿ ಶಾಪನ್ನು ಗುಡಿಸಿ ಒರೆಸಿ ಶಾಪ್ ತಗೊಂಡ್ರೆ ಮಾತ್ರ ಕಸ್ಟಮರ್. ಮನೇಲಿ ಆಗಲ್ಲ. ನಾವು ಮನೆಯಲ್ಲಿ ಇದ್ದರೆ ಸಾಕು, ನಮಗೆ ಕಸ್ಟಮರ್ ತಾನಾಗೆ ಬರ್ತಾರೆ, ತುಂಬ ವರ್ಷದ ಕಸ್ಟಮರ್ ಆಗಿರೋದ್ರಿಂದ. ಮತ್ತು ಅಕಸ್ಮಾತ್ ನಮಗೇನಾದರೂ ನಮಗೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಮನೇಲಿ ನಮ್ಮ ಆರೋಗ್ಯನೂ ಸ್ವಲ್ಪ ಕಾಳಜಿ ಮಾಡಿಕೊಂಡು ಮಾಡ್ಕೋಬೋದು. ಶಾಪಲ್ಲಾದರೆ ಹಾಗಾಗಲ್ಲ. ನಾವು ಶಾಪಲ್ಲಿರೋದ್ರಿಂದ ನಮ್ಮ ಆರೋಗ್ಯನ ಅಷ್ಟು ಕಾಳಜಿ ಮಾಡೋಕ್ಕಾಗೋದಿಲ್ಲ. ಅದು ಟೈಲರಿಂಗ್ ಕೆಲಸ ಅಂದರೆ ತುಂಬ ಒಂದು ಕಷ್ಟದ ಕೆಲಸನೇ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಕರೆಕ್ಟಾಗಿ ನಮಗೆ ಆರೋಗ್ಯ ಸರಿ ಇದ್ದಾಗ ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆವಾಗ ಇನ್ನೂ ಏನಾದರೂ ತೊಂದರೆಗಳು ಜಾಸ್ತಿ ಆಗ್ಬೋದು. ಮನೇಲಿ ಹಾಗಾಗಲ್ಲ. ಯಾಕಂದರೆ ಫ್ರೆಂಡ್ಸ್, ನಮ್ಮ ಆರೋಗ್ಯ ಚೆನ್ನಾಗಿದ್ರೇ ನಾವು ತುಂಬ ವರ್ಷ ಕೆಲಸ ಮಾಡೋದಕ್ಕೆ ಸರಿ ಆಗೋದು. ಅದರಿಂದ ಮನೇಲಾದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಕಸ್ಟಮರ್ ಹೋಗಲ್ಲ. ನಾವು ಶಾಪ್ ಮಾಡ್ತಾ ಇದ್ದೀವಿ ಅಂತಂದರೆ ಶಾಪಿಗೆ ಕರೆಕ್ಟಾಗಿ 10 ಗಂಟೆ ಹೋಗ್ಬೇಕು. ಇಲ್ಲಾಂದರೆ ನಮ್ಮ ಅಕ್ಕಪಕ್ಕದ ಶಾಪ್ಗಳು ತೆಕ್ಕೊಂಡ್ರೆ ನಮ್ಮ ಕಸ್ಟಮರ್ ಅವರಿಗೆ ಆರಾಮಾಗಿ ಹೋಗ್ತಾರೆ. ನಮಗೆ ಆ ರೀತಿ ಯಾವತ್ತೂ ಆಗಿಲ್ಲ. ನಮ್ಮ ಕಸ್ಟಮರ್ ನಮಗೆ ಬರ್ತಾರೆ. ಯಾಕಂದರೆ ಮನೆ ಹತ್ರ, ಮತ್ತು ನಿಮ್ಮ ಮನೆ ಹತ್ರಕ್ಕೂ ಟೈಲರ್ಸ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ. ನನಗೆ ತುಂಬ ಜನ ಕೇಳಿದ್ರು, ಅಕ್ಕ ನಾವು ಮನೇಲಿ ಸ್ಟಿಚ್ ಮಾಡ್ತೀವಿ, ಬಟ್ಟೆನೇ ಬರೋದಿಲ್ಲ, ಏನು ಮಾಡೋದು, ಶಾಪ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಹಾಗೇನಿಲ್ಲ ಫ್ರೆಂಡ್ಸ್, ನೀವು ನೀಟಾಗಿ ಹೊಲಿತಿದ್ದೀರಾ, ಕಸ್ಟಮರ್ಗೆ ಕರೆಕ್ಟ್ ಟೈಮ್ಗೆ ಕೊಡ್ತಿದ್ದೀರಾ, ಕಸ್ಟಮರ್ ಜೊತೆ ನಿಮ್ಮ ಬಾಂಧವ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮನ್ನು ಹುಡ್ಕೊಂಡು ಬಂದು ಬರ್ತಾರೆ. ನೀವು ನನ್ನನ್ನೇ ಎಕ್ಸಾಂಪಲ್ ತೊಗೋಬೋದು. ನಾನು ಪೇಟೆಯಿಂದ ಸ್ವಲ್ಪ ಈ ಕಡೆನೇ ಇದ್ದೀನಿ. ಪೇಟೆ ಹತ್ತಿರ ಇದ್ರೂ ಟೈಲರ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಹತ್ರ ಬರ್ತಾರೆ ಅಂದರೆ ನಾವು ಕಸ್ಟಮರ್ ಹತ್ರ ಇಟ್ಕೊಂಡಿರೋಂಥ ಒಂದು ಬಾಂಧವ್ಯ ಆಗಿರ್ಬೋದು. ಆ ಥರ ತುಂಬ ಇಲ್ಲ, ನಾನು ಇಷ್ಟೇ ರೇಟು, ನಾನು ಹೀಗೆ ಹೊಲಿಯೋದು ಅಂತೇಳಿ ಮುಖ ಮುರಿದಾಗ ಮಾತಾಡಿ ಕಸ್ಟಮರಿಗೆ ನಾವು ಯಪ್ಪ ಇವಳ ಹತ್ರ ಯಾಕೆ ಹುಡ್ಕೊಂಡು ಬಂದ್ವಿ ಅನ್ನೋ ಥರ ಫೀಲ್ ಕೊಡಬೇಡಿ ಅವರಿಗೆ. ಹಾಗಿದ್ರೆ ನಿಮ್ಮನ್ನು ಹುಡ್ಕೊಂಡು ಅವರಾಗೇ ಬರ್ತಾರೆ. ನೀವು ಸುಮ್ಮನೆ ಆರಾಮಾಗಿ ನಿಮ್ಮ ಕೆಲಸನ ಮುಗಿಸ್ಕೊಂಡು ಕೂತ್ರೆ ಬರೀ ಫಿಟ್ಟಿಂಗು, ಫಾಲ್ ಹಚ್ಚೋದು, ಜಿಗ್ಜಾಗ್ ಮಾಡೋದ್ರಿಂದನೇ ದಿನಕ್ಕೆ ನೀವು 500 ರೂಪಾಯಿ ದುಡಿಬೋದು, ಆರಾಮಾಗಿ ದುಡಿಬೋದು. ನನಗೆ ಯಾಕೋ ಟೈಲರಿಂಗ್ ತಲೆಗೆ ಹತ್ತಿಲ್ಲ ಅಂದ್ರೂ ಸಹಿತ ನಿಮ್ಮ ಮನೆ ಮುಂದ್ಗಡೆ ಒಂದು ಬೋರ್ಡ್ ಹಾಕಿ ಸ್ಟಿಚಿಂಗು ಅಂದರೆ ಫಿಟ್ಟಿಂಗ್ ಮಾಡ್ಕೊಡಲಾಗೋದು, ಜಿಗ್ಜಾಗು ಫಾಲ್ ಮಾಡ್ಕೊಂಡು ಎಷ್ಟು ಬಟ್ಟೆ ಬರುತ್ತೆ ನೋಡಿ. ಬರೀ ಜಿಗ್ಜಾಗು ಫಾಲಿಂದ ನಮ್ಮ ಪಕ್ಕದ ಮನೇಲಿ ಎಷ್ಟೊಂದು ದುಡ್ಡು ಗಳಿಸ್ತಾರೆ ಗೊತ್ತಾ. ಅದಕ್ಕೆಲ್ಲ ಇಂಟ್ರೆಸ್ಟ್ ಇರಬೇಕು. ಹಾಗೆಯೇ ನಾನು ಹೇಳೋ ಪ್ರಕಾರ ಈಗ ಶಾಪಲ್ಲಿ ಅಂತಂದರೆ ನಿಮಗೆ ಈಗಿನ ಶಾಪ್ಗಳ ರೇಟ್ ಕೇಳಿದ್ರೆ ಒಂದು ಶಾಪಿಗೆ ಅಂದರೆ ಸಿಟಿಗಳಲ್ಲೆಲ್ಲ 8,000 ಕಮ್ಮಿ ಒಂದು ಅಂಗಡಿ ಇರಲ್ಲ. ಬರೀ 4 ಗೋಡೆ ಕಟ್ಟಿರ್ತಾರಷ್ಟೇ. ಮತ್ತು ಏನೇ ಬೇಕಿದ್ರೂ ಇಂಟೀರಿಯರ್ ನಾವೇ ಮಾಡ್ಕೊಬೇಕು. ಅದಕ್ಕೆ ಒಂದು 8,000 ರೂಪಾಯಿ ಕಮ್ಮಿ ಇರಲ್ಲ. ಸಿಟಿ ಏರಿಯಾ ಅಂದರೆ, ಸ್ವಲ್ಪ ಸಿಟಿಯಿಂದ ಒಳಗಿದೆ ಅಂದರೆ 5,000 ರೂಪಾಯಿ ಇರುತ್ತೆ. ಇನ್ನೂ ಒಳಗಿದೆ ಸಿಟಿಯಿಂದ ಅಂತಂದರೆ ಒಂದು 2,500 ಪಕ್ಕ ಇರುತ್ತೆ. ಕರೆಂಟ್ ಬಿಲ್ಲು ಎಲ್ಲ ಸೇರಿ ನಮಗೆ ಒಂದು 3-4 ಸಾವಿರ ಬಂದೇ ಬರುತ್ತೆ. ಅದಕ್ಕಿಂತನೂ ನೀವು ಅದೇ ದುಡ್ಡನ್ನ ಮನೇಲಿ ನೀವು ಟೈಮ್ ಕರೆಕ್ಟಾಗಿ ನಾವು ಶಾಪಿಗೆ ಹೋಗ್ತಿದ್ದೀವಿ ಅನ್ನೋದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ, ಶಾಪಿಗೆ ಹೋಗ್ದೇ ಮನೆಯಲ್ಲೇ ಅಷ್ಟು ಚೆನ್ನಾಗಿ ಹೊಲಿದು ದುಡ್ಡು ಗಳಿಸೋ ಅಂತ ಎಷ್ಟೊಂದು ಟೈಲರ್ಸ್ ಇದ್ದಾರೆ. ನನಗೆ ಕಾಲ್ ಮಾಡಿ ಹಿಡಿದಾಗ ಅಷ್ಟು ಖುಷಿ ಆಗುತ್ತೆ. ಬಟ್ಟೆ ಅಂದರೆ ನಮಗೆ ಹೊಲಿಯೋಕ್ಕಾಗಲ್ಲ ಸಿಸ್ಟರ್, ಅಷ್ಟು ಬಂದು ಬೀಳತ್ತೆ ಅಂದಾಗ, ಮನೇಲಿ ಇಷ್ಟು ಬರುತ್ತೆ ಅಂದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ನಾನು ಎಷ್ಟೇ ಸ್ಟ್ರಗಲ್ ಮಾಡೋಕ್ಕೂ ರೆಡಿ ಅನ್ನೋರು ಇರ್ತಾರೆ, ಅವರಿಗೆ ಕೆಲಸನೇ ಇರೋದಿಲ್ಲ. ಹಾಗಾಗಿ
ಗಾರ್ಮೆಂಟ್ಸಿಗೆ ಹೋಗಿ ನೀವು 300, 350, 400 ರೂಪಾಯಿ ದಿನಕ್ಕೆ ಸಂಬಳ ತಗೊಳ್ಳೋದಕ್ಕಿಂತ ದಿನಕ್ಕೆ 1,500-2,000ನ ನೀವು ಮನೇಲಿ ಕೂತಂಗೆ ಹೊಲಿಬೋದು ಫ್ರೆಂಡ್ಸ್. ಮತ್ತೊಂದು ಹೇಗಂದರೆ, ನೀವೇನಾದರೂ ಬ್ಲೌಸ್ ಹೊಲಿಯೋದು ಅಥವಾ ಡಿಸೈನ್ ಏನಾದರೂ ಕಲ್ತ್ರಿ ಅಂತಂದರೆ ನಿಜಕ್ಕೂ ನೀವು ಒಂದು ಕೈ ತುಂಬ ದುಡ್ಡು ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈಗಂತೂ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅಂದರೆ ಒಂದೊಂದು ಡಿಸೈನು ನಾವು ಆರಾಮಾಗಿ ಆನ್ಲೈನ್ ಕ್ಲಾಸು ಬೇಡ, ಯಾವುದೇ ಟ್ರೈನಿಂಗ್ ಸೆಂಟ್ರು ಬೇಡ, ನಾವು ಆರಾಮಾಗಿ ಮನೇಲೇ ಕೂತ್ಕೊಂಡು ಯೂಟ್ಯೂಬ್ ಚಾನಲು, ಇನ್ಸ್ಟಾಗ್ರಾಮ್ ಈ ಥರ ನೋಡಿ ಕಲಿಬೋದು. ಅದು ನಮ್ಗೆ ಇಂಟ್ರೆಸ್ಟ್ ಇರಬೇಕು. ನಾವು ಮೊಬೈಲ್ ಹಿಡ್ಕೊಂಡ್ವಿ ಅಂದ ತಕ್ಷಣ ಬೇಡದೇ ಇರೋ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಕೂತ್ಕೊಬಾರ್ದು. ನಮಗೆ ಏನು ಬೇಕು, ನಮ್ಮ ಜೀವನಕ್ಕೆ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ವೀಡಿಯೋಸ್ಗಳನ್ನು ನೋಡ್ತಾ ಬರಬೇಕು. ನನಗೆ ತುಂಬ ಖುಷಿ ಆಗುತ್ತೆ, ಅಕ್ಕ ನಿಮ್ಮ ವೀಡಿಯೋಸ್ಗಳು ಕೇಳ್ತೀವಿ, ನೋಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಎಷ್ಟೊಂದು ಜನ ಟೈಲರ್ಸು ನಿಮ್ಮ ವೀಡಿಯೋನ ಕೇಳ್ತಾ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನೂ ಬರೋಣ ನಾವು ಶಾಪಿಗೆ. ಶಾಪ್ ಮಾಡಿ ಅದರಲ್ಲಿ ಲಾಸ್ ಆಗಿ ಎಷ್ಟೋ ಜನ ಶಾಪನ್ನ ಮುಚ್ಕೊಂಡ್ಬಂದಂಥವ್ರು ತುಂಬ ಜನ ಇದ್ದಾರೆ. ಹೇಗಂದರೆ, ಶಾಪ್ ಮಾಡ್ತಾರೆ, ಏನೋ ಒಂದು ಹುಮ್ಮಸ್ಸಲ್ಲಿ ಶಾಪ್ ಮಾಡ್ತಾರೆ ಫ್ರೆಂಡ್ಸ್. ಅದು ಹೇಳೋಕ್ಕೆ ಬರಲ್ಲ, ಶಾಪಲ್ಲಿ ಬಟ್ಟೆ ಬಂದೇ ಬರುತ್ತೆ, ಹೊಲಿತೀವಿ ಅಂತೇಳಿ. ಈಗ ನಾವು ಮನೇಲಿ ಟೈಲರಿಂಗ್ ಮಾಡೋರು, ಈಗ ಒಂದು ಅನ್ಸೀಸನಲ್ಲಿ ಶ್ರಾವಣ, ಶೂನ್ಯ ಮಾಸ ಆ ಥರ ಬಂದಾಗ ನಮಗೆ ಅನ್ಸೀಸನ್ ಇದ್ದರೂ ಮನೇಲಿ ಅಷ್ಟು ಸ್ಟ್ರಗಲ್ ಆಗಲ್ಲ. ಅದೇ ನಾವು ಒಂದು 5,000 ರೂಪಾಯಿ ಬಾಡಿಗೆ ರೂಮಲ್ಲಿ ಇದ್ದೀವಿ ಅಂದರೆ ಈ ತಿಂಗಳು ನಮಗೆ 1,000-2,000 ರೂಪಾಯಿ ಅಷ್ಟೇ ನಾವು ಬಟ್ಟೆ ಹೊಲಿದ್ದೀವಿ ಅಂದರೆ 5,000 ರೂಪಾಯಿ ಹೇಗೆ ನಾವು ಅಮೌಂಟ್ ಕಟ್ತೀವಿ ಹೇಳಿ. ಹಾಗಾಗಿ ಮನೇಲಿ ಅದ್ರ ಪ್ರಾಬ್ಲಮ್ ಇರೋದಿಲ್ಲ. ಶಾಪಲ್ಲಿ ನಾವು ಕೆಲಸ ಮಾಡಲಿ ಬಿಡಲಿ, ನಾವು 5,000 ರೂಪಾಯಿ ಕಟ್ಟಲೇಬೇಕು, ಎತ್ತಿಡಲೇಬೇಕು. ಆದ್ದರಿಂದ ಶಾಪ್ ಮಾಡೋದಕ್ಕಿಂತ ಮುಂಚೆ ಒಂದು 10 ಸರಿ ಯೋಚನೆ ಮಾಡಿ. ಇಲ್ಲ, ನಾನು ಶಾಪಲ್ಲಿ ಕೆಲಸ ಮಾಡಿದ್ರು ಮನೆಯಿಂದ ಸಪೋರ್ಟ್ ಇದೆ, ಅಥವಾ ನಾನು 5,000 ರೂಪಾಯಿ ಬಾಡಿಗೆ ಬದಲು 20,000 ರೂಪಾಯಿ ದುಡಿತೀನಿ, 15,000 ರೂಪಾಯಿ ನನಗೆ. ಹಾಗೆ ಫ್ರೆಂಡ್ಸ್, ಶಾಪ್ ಮಾಡಿದ್ರಿ ಅಂತಂದರೆ, ಅಂದರೆ ಶಾಪ್ ಮಾಡಬೇಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ, ನಿಮ್ಮ ಒಂದು ಪರಿಸ್ಥಿತಿನ ನೋಡಿಕೊಂಡು ಮಾಡಿ. ಯಾಕಂದರೆ ಕೆಲವೊಬ್ರಿಗೆ ಹೇಗಿರುತ್ತೆ ಅಂದರೆ, ಶಾಪ್ ಏನೋ ಮಾಡ್ತಾರೆ ಅಂದರೆ ಬೇರೆಯೊಬ್ಬರು ಮಾಡಿ ಸಕ್ಸಸ್ ಆದವ್ರು ನೋಡಿಬಿಟ್ಟು ನಾವು ಶಾಪ್ ಮಾಡ್ತೀವಿ ಅಂತ ಹೇಳಿ ಹೋಗಿ ಶಾಪ್ ಮಾಡಿ ಲಾಸ್ ಆಗಿ ಬಂದಂಥವ್ರು ಎಷ್ಟೋ ಜನ ಇದ್ದಾರೆ. ನೀವು ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿ ಶಾಪ್ ಮಾಡಿದ್ರೆ ಓಕೆ, ನಾನು ಒಂದು ಹಂತಕ್ಕೆ ಬರ್ತೀನಿ ಅನ್ನೋದಿದ್ರೆ ಮಾತ್ರ ಶಾಪ್ ಮಾಡಿ. ಯಾಕಂದರೆ ಮನೇಲೇ ಕೂತು ಅದೆಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಟೈಲರಿಂಗ್ ಲೇಡೀಸ್ ಅಂತಂದರೆ, ತುಂಬಾ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ನೋಡ್ಕೊಳ್ಳಿ, ನಿಮಗೆ ಶಾಪ್ ಮಾಡಿದ್ರೆ ನಾನು ಒಂದು ಚೆನ್ನಾಗಿ, ಅಂದರೆ ನಾ ಹೇಳೋದು, ಈಗ ಶಾಪ್ ಮಾಡಿದ ತಕ್ಷಣವೇ ಇಂಪ್ರೂವ್ಮೆಂಟ್ ಆಗಿ ಏನೋ ಅಂತ ಅಲ್ಲ. ಶಾಪ್ ಮಾಡಿದ್ರು ನಾವು ಸ್ಟ್ರಗಲ್ ಮಾಡಬೇಕು. ಟೈಮ್ ಕರೆಕ್ಟ್, ಒಂದು ಶಿಸ್ತಾಗಿ ಟೈಮ್ ಕರೆಕ್ಟಾಗಿ ಹೋಗೋದು ಬರೋದು ಆ ರೀತಿ ಎಲ್ಲ ಇದ್ದರೆ ಮಾತ್ರ ಶಾಪು ನಡೆಯುತ್ತೆ. ಯಾಕಂದರೆ ನಾವೀಗ ಅಂಗಡಿ ಬಾಡಿಗೆ ಕಟ್ಟಬೇಕಾಗಿರುತ್ತೆ, ಹಾಗೆ ಮೆಟೀರಿಯಲ್ಸ್ ಎಲ್ಲದೂ ನಾವು ನೋಡ್ಕೋಬೇಕು. ಮನೆಯಲ್ಲಾದರೆ ನಾವು ಹೇಗಂತಂದರೆ ಬಾಡಿಗೆದೊಂದು ಲೆಸ್ ಆಗುತ್ತೆ. ಮನೆಯಲ್ಲಿ ಸ್ವಂತ ಮನೆ ಇರೋರಿಗಂತೂ ಇನ್ನೂ ಪ್ರಾಫಿಟ್ಟು. ಅಥವಾ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಥವಾ ಮತ್ತು ಅಂಗಡಿನೂ ಬಾಡಿಗೆ ಮಾಡಿದ್ವಿ ಅಂದರೆ ಎರಡೂ ಬಾಡಿಗೆ ಸೇರಿ ಹೆವಿ ಆಗುತ್ತೆ. ಹಾಗೆಯೇ ಮನೆಯದೇನಾದರೂ ಯಜಮಾನರು ಬಾಡಿಗೆದೆಲ್ಲ ನೋಡ್ಕೊತಿದ್ರೆ ನೀವು ಶಾಪ್ ಮಾಡ್ಬೋದು. ಮತ್ತೊಬ್ಬರು ಶಾಪ್ ಮಾಡಿದ್ರೇ ಇಂಪ್ರೂವ್ಮೆಂಟ್ ತುಂಬ ಇರುತ್ತೆ. ಅದು ನನಗೂ ಸಹ ಹೇಳಿದ್ದಾರೆ, ಶಾಪ್ ಮಾಡಿ ನಿಮಗೆ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಆದರೆ ನನಗೆ ಹೇಗೆ ಅನ್ಸುತ್ತಿದ್ರೆ, ನನಗೊಂದು ಟೈಮಿಂಗ್ಸಿಗೆ ಹೋಗಬೇಕು, ಟೈಮಿಂಗ್ಸಿಗೆ ಬರಬೇಕು, ಅದಕ್ಕೆ ಮನೆಯವರೆಲ್ಲರೂ ಸಪೋರ್ಟ್ ಮಾಡಬೇಕು. ಆ ರೀತಿ ಇಲ್ಲ ನಮ್ಮ ಮನೇಲಿ. ಅದರಿಂದ ನಾನು ಶಾಪ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಮತ್ತು ನನಗೀಗ ಏನು ಅನಿಸುತ್ತೆ ಅಂದರೆ, ಬಾಡಿಗೆ ಮನೇಲಿರೋದು ಬಾಡಿಗೆ ಮತ್ತು ಅಂಗಡಿ ಬಾಡಿಗೆ ಅಂತೇಳಿ ಹೆವಿ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸುಮ್ಮನೆ ಸಾಲ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗ ನಾವು ಮನೇಲೇ, ಈಗ ನೀವು ನೋಡ್ಬೋದು, ನಾನು ಶಾಪಲ್ಲಿ ಹೇಗೆ ಆರಾಮಾಗಿ ಕೆಲಸ ಮಾಡ್ತೀನೋ ಅದೇ ರೀತಿ ನಾನು ಮನೇಲಿ ಮಾಡ್ತೀನಿ. ನಂಗೆ ಮನೇಲಿ ಅದರಷ್ಟು ಅರ್ನಿಂಗ್ ಸಿಗುತ್ತೆ. ಆದ್ದರಿಂದ ನಾನು ಒಂದು 2 ವರ್ಷದಿಂದ ತುಂಬಾ ಶಾಪ್ ಮಾಡಬೇಕಂತ ತುಂಬಾ ಅನಿಸಿದೆ. ಯಾಕಂದರೆ ಫಸ್ಟಿಗೆ ಏನಾಗಿತ್ತು ಅಂದರೆ, ನನಗೆ ಮಕ್ಕಳು ಸ್ವಲ್ಪ SLC ಮುಗೀಲಿ, ನಂತರ ನಾನು ಶಾಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಶಾಪು SLC ಮುಗಿತಿರುವಂಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟೆ. ಮತ್ತು ನಾನು ಶಾಪ್ ಮಾಡಿದೆ ಅಂದರೆ ಯೂಟ್ಯೂಬ್ ಚಾನಲ್ಗೆ ಪ್ರತಿದಿನ ವೀಡಿಯೋ ಅಂತೂ ಹಾಕೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನನಗೀಗ ಶಾಪ್ ಮಾಡೋ ಅಷ್ಟು ಆಸೆ ಇಲ್ಲ. ಯಾಕಂದರೆ ನನಗೆ ವೀಡಿಯೋಸ್ಗಳು ಪ್ರತಿದಿನ ಹಾಕಿ ನಂಗೆ ಗೊತ್ತಿರೋದನ್ನು 4 ಜನಕ್ಕೆ ಹೇಳ್ಕೊಡೋದೇ ನನಗೆ ಇಷ್ಟ. ಅದರಿಂದ ನನಗೆ ಶಾಪ್ ಮಾಡೋವಂಥ ಆಸೆ ಇಲ್ಲ. ಬಂದಷ್ಟು ಬಟ್ಟೆನ ಮನೇಲಿ ಹೊಲ್ಕೊಂಡು ಮತ್ತು ಯೂಟ್ಯೂಬ್ ಚಾನಲ್ಗೆ ನಾನು ವೀಡಿಯೋಸ್ ಹಾಕ್ತಾ ಹೋದರೆ ನಂಗೆ ಅದರಲ್ಲೇ ಸಾಕು ಅಂತ ಅನಿಸಿದೆ. ಹಾಗಾಗಿ ನನಗೆ ಈ ರೀತಿ ನಿಮಗಿಲ್ಲ, ನಾನು ಟೈಲರಿಂಗ್ ಮನೇಲಿ ಬಟ್ಟೆ ಬರ್ತಾನೆ ಇಲ್ಲ, ನಾನು ಹೇಗೆ ಹೊಲಿದ್ರೂ ಇಲ್ಲಿ ಕೊಡ್ತಾ ಇಲ್ಲ ಅಂತ ಅನ್ನೋರು ಶಾಪ್ ಮಾಡಿ ಟೈಮ್ ಕರೆಕ್ಟಾಗಿ ಹೋಗ್ಬಿಟ್ಟು ಟೈಮ್ ಕರೆಕ್ಟಾಗಿ ಕೆಲಸ ಮಾಡಿಬಿಟ್ಟು ಮಾಡಿದ್ರೆ ನಿಮಗೆ ಒಳ್ಳೆ ಶಾಪಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಆದರೆ ನೀವು ಬಾಡಿಗೆದು ಎಲ್ಲ ನೋಡ್ಕೊಳ್ಳಿ. ಸುಮ್ಮನೆ ಅಲ್ಲಿ ಶಾಪು ಮಾಡ್ತಾರೆ, ಅಲ್ಲೂ ಸಹ ಕಸ್ಟಮರ್ ಬರ್ದೇನೆ ಸುಮ್ಮನೆ ಬಾಡಿಗೆ ಕಟ್ಕೊಂಡು ಮತ್ತೆ ಅಲ್ಲಿ ಲಾಸ್ ಮಾಡ್ಕೊಬೇಡಿ, ತುಂಬ ಸಾಲ ಮಾಡ್ಕೊಬೇಡಿ ಅಂತ ಹೇಳೋದು. ನಾವು ಸಾಲ ಮಾಡ್ಕೊಂಡು ಹೋದಷ್ಟು ನಮಗೆ ಕೆಲಸ ಮಾಡೋದ್ರ ಕಡೆ ಇಂಟ್ರೆಸ್ಟ್ ಇರಲ್ಲ. ಸಾಲ ಇಲ್ಲದೆ ಮೈಂಡ್ ಫ್ರೀ ಆಗಿತ್ತು
ಅಂತಂದರೆ ನಿಮ್ಗೆ ಕೆಲಸ ಮಾಡೋದ್ರ ಕಡೆನೂ ಇಂಟ್ರೆಸ್ಟ್ ಇರುತ್ತೆ. ಅದರಿಂದ ಶಾಪ್ ಮಾಡ್ತೀರಾ ಅಂತಂದರೆ ಶಾಪ್ ಮಾಡ್ಬೋದು. ಹೇಗಂದರೆ ನೀವು ಕುಚ್ಚಿಗೆ, ಬ್ಲೌಸಿಗೆ, ಎಂಬ್ರಾಯ್ಡ್ರಿಗೆ ಎಲ್ಲದಕ್ಕೂ ನೀವು ವರ್ಕರ್ಸ್ ನೀವು ಇಟ್ಕೊಳ್ಬೇಕು. ಅಂದರೆ ಮಾಡ್ಕೊಬೇಕು. ನಮಗೆ ಅದು ಎಲ್ಲದನ್ನೂ ನಾವು ತಗೊಂಡಾಗ ಶಾಪಲ್ಲಿ ಒಂದು ವರ್ಕೌಟ್ ಆಗುತ್ತೆ. ಇಲ್ಲ ನಾನು ಬರೀ ಬ್ಲೌಸ್ ಒಂದೇ ಹೊಲಿಯೋದು ಅಥವಾ ನಾರ್ಮಲ್ ಬ್ಲೌಸ್ ಹೊಲಿಯೋದು, ಫ್ಯಾಷನ್ ಬ್ಲೌಸ್ಗಳು ಹೊಲಿಯಲ್ಲ ಅಂದರೆ ಅಲ್ಲೂ ಸಹಿತ ಶಾಪು ಫೇಲ್ಯೂರ್ ಆಗುತ್ತೆ. ಅದರಿಂದ ಮನೇಲಿ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್. ಆದರೆ ಶಾಪಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ನಮಗೆ ಕರೆಕ್ಟಾಗಿ ಫಿಟ್ಟಿಂಗು, ಫಿನಿಶಿಂಗು, ಬ್ಲೌಸ್ ಕರೆಕ್ಟಾಗಿ ಕಸ್ಟಮರ್ಗೆ ಕೊಡೋದು, ಕಸ್ಟಮೈಸೇಷನ್ ಮಾಡೋದು ಎಲ್ಲದೂ ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ನೀವು ಹೊಸ್ದಾಗಿ ಶಾಪ್ ಮಾಡ್ತೀರಾ ಅಂದರೆ ಅದನ್ನೆಲ್ಲ ಕಲ್ತ್ಬಿಟ್ಟೇ ಮಾಡಿ. ಈಗ ಶಾಪ್ ಮಾಡಿ 3 ತಿಂಗಳು ಬಾಗಿಲಾಕಿ ಅದನ್ನೆಲ್ಲ ಕಲಿಯೋಕ್ಕೆ ಹೋಗ್ತೀನಿ ಅಂತಲ್ಲ, ನೀವು ಫಸ್ಟಿಗೆ ಕಲ್ತ್ಬಿಟ್ಟು ಶಾಪ್ ಮಾಡಿ ಇದನ್ನೆಲ್ಲ ವಿಷಯಗಳು ತಿಳ್ಕೊಂಡು ಶಾಪು ಬೆಸ್ಟೋ ಅಥವಾ ಮನೇಲಿ ಟೈಲರಿಂಗ್ ಮಾಡೋದು ಬೆಸ್ಟೋ ಅಂತೇಳಿ ನೀವು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.